ಕದ ಮಾಡೋದೆಲ್ಲತ್ತು ಅವ್ರೇ ಮೇನ್ ಉಸ್ತುವಾರಿ ಬಿಟ್ಟು ಇವತ್ತಿಗೂ ನಮ್ಮ ನಿಮ್ಮೆಲ್ಲರ ಉದಯ ಮಂದಿರದಲ್ಲಿ ಶಾಶ್ವತವಾಗಿ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ಕಡಕೋಳ ಮಡಿವಾಳೇಶ್ವರನ ಒಂದು ಮಹಾಜಾತ್ರೆ ಇರುತ್ತದೆ. ಆ ಜಾತ್ರೆಗೆ ಎಲ್ಲರೂ ಭಾಗವಹಿಸಬೇಕು. ಹಾಗೂ ಯಾವ ಕಲ್ಲಿನ ಮಹಾದ್ವಾರ ನಿರ್ಮಾಣಕ್ಕಾಗಿ ಶಿಷ್ಯರು ತಮ್ಮ ತನುಮನದಿಂದ ಧನಧಾನ್ಯಗಳಿಂದ ಒಂದು ಸೇವೆ ಮಾಡಬೇಕಾಗಿ ಎಲ್ಲ ಗ್ರಾಮದ ಸರ್ಪಂಚರಲ್ಲಿ ಕೋರಿಕೆ. ಹಾಗೂ ಯಾರು ಸರ್ಭಕ್ತರು ಯಾವುದೇ ಗಲಾಟೆ ಮಾಡಲಾರ್ದೆ ಪ್ರಸಾದ ಸೇವನೆ ಮಾಡಬೇಕು. ಆ ಪ್ರಸಾದ ಸೇವೆ ಮಾಡಿದ ಸರ್ಭಕ್ತರಿಗೆ ನಮ್ಮ ಗ್ರಾಮದ ಸರ್ಭಕ್ತರು ಸಹಕಾರ ನೀಡಬೇಕು. ಚಂದ್ರಶೇಖರ್ ಬೀಚನಾಳ್, ಮಹಾಂತೇಶ್ ಹುಲ್ಲೂರು, ಹಾಸ್ಯ ಕಲಾವಿದರು ಶಾಪೂರ್, ಸಂಚಾಲಕರು ಶ್ರೀ ಬಸವಗೌಡ, ಶಿಕ್ಷಕರು ಯತ್ನಾಳ್. ಹೀಗೆ ಪ್ರತಿದಿನ ಎಷ್ಟು ಒಂದು 7 ದಿನಗಳ ಪರ್ಯಂತ ಕಾರ್ಯಕ್ರಮ ನಡೀತಾ ಇದೆ. ಮೊದಲನೇ ದಿನದ ವಿಷಯ ಗುರು ದೀಕ್ಷಾ ಪಡೆದ ಪ್ರಸಾದ ಸೇವಿಸ್ತಾ ಇದ್ದೀವಿ. ಆ ಪ್ರಸಾದ ಸೇವಿಸಲು ನಾವು ಅತ್ಯುತ್ತಮವಾದಂತಹ ಒಂದು ರೀತಿಯಿಂದ ನಾವು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯರು ಮಹಾಸ್ವಾಮಿಗಳು ಕಡಕೋಳ ಮಠ ಇವರ ಘನ ಅಧ್ಯಕ್ಷತೆಯಲ್ಲಿ 14ನೇ ತಾರೀಕು 12ನೇ ತಿಂಗಳು 2024 ಶನಿವಾರದಂದು ಉದ್ಘಾಟನಾ ಸಮಾರಂಭ ನಡೀತಿದೆ. ಉದ್ಘಾಟಕರಾಗಿ ಪೂಜ್ಯ ಶ್ರೀ ಶರತ್ಚಂದ್ರ ಶ್ರೀರಾಮ ಶಿವಾಚಾರ್ಯರು ಮತರೇಡಿಯವರು ಆಗಮಿಸಲಿದ್ದಾರೆ. ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಶ್ರೀ ಶಿವಲಿಂಗ ಶರಣರು ಹೊರಪೇಟೆ ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಪ್ರವಚನಕಾರರು ನಮ್ಮ ಗ್ರಾಮದಲ್ಲಿ ಇಷ್ಟು 5 ದಿನ ಪರ್ಯಂತರ ಪ್ರವಚನವನ್ನು ನಮ್ಮೆಲ್ಲರಿಗೂ ಉಣಬಡಿಸಿರ್ತಕ್ಕಂಥ ಸರ್ವರಿಗೂ ಆಧಾರದ ಸ್ವಾಗತ. ಸದ್ಭಕ್ತರಲ್ಲಿ ಕಳಕಳಿಯ ಮನವಿ. ಯಾಕಂದ್ರೆ ನಮ್ಮ ನಿಮ್ಮಲ್ಲಿಗೆ ಸುಮಾರು ವರ್ಷಗಳಲ್ಲಿ ಇಂದಿನ ತಂತ್ರಜ್ಞಾನಗಳ ಮುಖಾಂತರ ಕೂಡ ಕಲಿಸ್ಬೋದು. ಫೋನ್ ಪೇ ಮೂಲಕನೂ ತಮ್ಮ ಶುಕ್ರಗಿ ಅವರು ಶಾಸ್ತ್ರಗಳಿದ್ದಾರೆ. ತಮ್ಮ ನಿತ್ಯ ಜೀವನದಲ್ಲಿ ನಡೀತಕ್ಕಂಥ ತಾವು ನೋಡಿರ್ತಕ್ಕಂಥ ಸತ್ಯ ಘಟನೆಗಳನ್ನ ಹೇಗೆ ತಿದ್ದಿಕೊಂಡು ನಾವು ಮಾನವ ಜೀವನವನ್ನು ಸಾರ್ಥಕತೆ ಮಾಡಿಕೊಳ್ಳಬೇಕೆಂಬುದು ಹಲವಾರು ನುಡಿಗಳಲ್ಲಿ ಒಂದು ನುಡಿಗಳಲ್ಲಿ ಸಾವಿರಾರು ಅರ್ಥಗಳನ್ನು ಹೊಂದಿದೆ. ಅಂತ ಒಂದು ಸಭೆಯ ಕಾರ್ಯಕ್ರಮ ಇರ್ತದೆ. ಕಾರಣ ಎಲ್ಲ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅದಾದ ನಂತರ 22/12/2024 ರವಿವಾರ ಬೆಳಿಗ್ಗೆ 7 ಗಂಟೆಗೆ ಶ್ರೀ ಮಡಿವಾಳೇಶ್ವರ ಕರ್ಕು ಗದ್ದುಗೆಗೆ ರುದ್ರಾಭಿಷೇಕ, ಸಹಸ್ರ ಬಿಲ್ವಾರ್ಚನೆ. ನಂತರ 8 ಗಂಟೆಗೆ ಗಂಗಮ್ಮ ಮಹೇಶ್ವರರಿಗೆ ಅಯ್ಯಾಚಾರ, ಭಕ್ತರಿಗೆ ಶಿವದೀಕ್ಷೆ ನಡೆಯುತ್ತದೆ. ಸಾಯಂಕಾಲ 6 ಗಂಟೆಗೆ ಅಗ್ನಿಕುಂಡ ಪೂಜೆ, ಪ್ರಸಾದ, ರಾತ್ರಿ 8 ಗಂಟೆಗೆ ಧರ್ಮಸಭೆಯ ನಂತರ ಭಜನೆ ಹಾಗೂ ಸಂಗೀತ ಕಾರ್ಯಕ್ರಮ. ದಿನಾಂಕ 23/12/2024 ಸೋಮವಾರ ಬೆಳಗ್ಗೆ 7:30 ಗಂಟೆಗೆ ಚಂದ್ರಶೇಖರ್ ಅವರು ಒಂದೇ ಮಾತಿಗೆ ನೀವು ಪ್ರಾರಂಭ ಮಾಡಿದ್ರೆ 51,000 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿ ಆ ಕ್ಷಣದಲ್ಲಿ 51,000 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸಿ ಸಮಾರಂಭವನ್ನು ಮಾಡ್ತಾ ಇದ್ವಿ. ಅದಕ್ಕೂ ಕೂಡ ತಾವು ಕಾಣಿಕೆ ಸಲ್ಲಿಸಬೇಕಂತ ಹೇಳಿದಾಗ ಒಂದೇ ಮಾತಿನಲ್ಲಿ 21,000 ರೂಪಾಯಿ ಕಾಣಿಕೆಯನ್ನು ಸಲ್ಲಿಸುತ್ತಾರೆ. ಗೌರವ ಸನ್ಮಾನ. ಬಜಿ ರೊಟ್ಟಿ ಪ್ರಸಾದದ ಎಲ್ಲರೂ ಬಂದು ಪ್ರಸಾದ ಮಾಡಬೇಕು.
ಮಡಿವಾಳಪ್ಪನ ಜಾತ್ರೆ ಅದ್ದೂರಿಯಾಗಿ ಮಾಡಬೇಕು. ಅಮರೇಶ್ವರ ಜಾತ್ರೆ ಮಾಡಕತ್ತೀರಿ, ಶಾಂತ ರೀತಿಯಿಂದ ಊಟ ಮಾಡಬೇಕು. ಮಾಡಿದವ್ರಿಗೂ ಹಿತ ಆಗಬೇಕು, ನೀಡಿದವ್ರಿಗೂ ಹಿತ ಆಗಬೇಕು. ಅದನ್ನು ನೀವು ಉಂಡವ್ರಿಗೂ ಹಿತ ಆಗಬೇಕು. ಆ ರೀತಿಯಾಗಿ ಶಾಂತ ರೀತಿಯಿಂದ ಕುತ್ಕೊಂಡು ಊಟ ಮಾಡಿ ಈ ಕಾರ್ಯಕ್ರಮವನ್ನು ಮಂಗಲಗೊಳಿಸ್ತದೆ. ಭಾಳ ಇಲ್ಲಿವರೆಗೂ 5 ದಿನ ಪ್ರವಚನ ಭಾಳ ಸುಂದರವಾಗಿ ನಡ್ಕೊಬಂದದ. ಕಡ್ಕೋಳ ಮಡಿವಾಳಪ್ಪನ ತತ್ವಪದಗಳನ್ನು ಇಡೀ ಈರಣ್ಣ ಸವಿಸ್ತಾರವಾಗಿ ಭಕ್ತರ ಮನದಾಳದಲ್ಲಿ ತುಂಬಿ ಹೋಗಿದ್ದಾರೆ. ಆ ಕಾರ್ಯಕ್ರಮ ಮುಕ್ತಾಯ ಆಗಿ ಸನ್ಮಾನ ಕಾರ್ಯಕ್ರಮ ನಮ್ಮ ದಸ್ತಗೀರ್ ಸಾಹೇಬರು 2ನೇ ಶಿಶುನಾಳ ಶರೀಫ ಆ ರೀತಿಯೊಳಗೆ ನಡ್ಕೊಂಡಂಥ ದಸ್ತಗೀರ್ ಸಾಹೇಬರು ಕಡ್ಕೋಳ ಮಡಿವಾಳಪ್ಪನ ನಾಟಕ ಹಿಡ್ಕೊಂಡು ಇಲ್ಲಿವರೆಗೆ ಅವರು ಮಡಿವಾಳಪ್ಪನ ಉಸಿರಿಟ್ಕೊಂಡೆ ಮಡಿವಾಳಪ್ಪನ ಪೂರ್ತಿ ಅವನ ಜೀವನನ್ನೇ ಮಡಿವಾಳಪ್ಪನ ಅಧ್ಯಾತ್ಮದೊಳಗೆ ಮಹಾತ್ಮರ ವಿಚಾರಧಾರೆಯೊಳಗೆ ನಡ್ಕೊಂಡ್ಬಂದಿದ್ದಾರೆ. ಅವರ ಮಾರ್ಗದರ್ಶನ ಎಲ್ಲ ಕಿರಿಯರಿಗೆ ಅವರ ಸಮಕಾಲೀನವರು ಜೊತೆಗೂಡಿ ಒಳ್ಳೆಯ ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಎಲ್ಲ ಯುವಕರಿಗೆ ಮಾರ್ಗದರ್ಶನ ಮಾಡಿ ಅನೇಕ ಹಿರಿಯರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ. ನೀವೆಲ್ಲರೂ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ. ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆ ಮಾಡಿರ್ತಕ್ಕಂಥವ ಮತ್ತು ಗುಡಿ ಕಟ್ಲಕ್ಕ ದಾನ ಧರ್ಮ ಮಾಡಿರ್ತಕ್ಕಂಥ ಸದ್ಭಕ್ತರಿಗೆ ಅಮರೇಶ್ವರರು ಕೃಪೆಯನ್ನು ಕೊಡಲಿ ಅಂತ ಹಾರೈಸುತ್ತಾ, ಈಗ ಸನ್ಮಾನ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಿದ್ದೇಶ್ವರ ಅಪ್ಪಗಳ ಭಾವಚಿತ್ರ ಕೊಟ್ಟಾರ. ಭಾವಚಿತ್ರ ನೋಡ್ಲಕ್ಕಲ್ಲ, ಅವರ ರೀತಿ ಒಳಗೆ ಹಿಂದೆ ನಡ್ಕೊಂಡು ಬಂದಿರಿ, ಮುಂದೂ ಅದೇ ರೀತಿಯಾಗಿ ನಡ್ಕೊಂಡು ಬರ್ರಿ ಅಂತ ಆಶೀರ್ವಾದ ಮಾಡಿ ಅಮರೇಶ್ವರ ಕಾರ್ಯಕ್ರಮದೊಳಗೆ ಅವರು ನಿಮ್ಮೆಲ್ಲರಿಗೆ ಹರಿಸಿದ್ದಾರೆ. ಅದೇ ರೀತಿಯಾಗಿ ಅಂಬರೀಷ ಸುಬೇದಾರ್ ಅವರು ಈ ಭಾವಚಿತ್ರದೊಂದಿಗೆ ನಿಮ್ಮೆಲ್ಲರ ವಿಡಿಯೋ ಮಾಡಿಕೊಂಡು ವಿಡಿಯೋದಾಗ ಹೋಗ್ತದ, ನೀವೆಲ್ಲ ಚಂದ ಕುತ್ಕೊಂಡು ಊಟ ಮಾಡ್ತೀರಿ ಅಂತ ಹೇಳಿ ನನ್ನ 4 ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೀನಿ. ಶಾಸ್ತ್ರಗಳಿದ್ದಾರೆ, ಪ್ರಸಾದ ಸೇವಿಸ್ತಾ ಇದ್ದೀವಿ. ಆ ಪ್ರಸಾದ ಸೇವಿಸಿದಾಗ ನಾವು ಅತ್ಯುತ್ತಮವಾದಂತಹ ಒಂದು ರೀತಿಯಿಂದ ನಾವು ಗುಡಿ ಹಾಕದ ಮಾಡೋದೆಲ್ಲತ್ತು ಅವ್ರೇ ನಾನು ಹೊಸ್ತವ್ರಿ. ಶರಣಬಸಪ್ಪನ ಗುಡಿ, ದೊಡ್ಡಪ್ಪ ಶರಣರ ಗುಡಿ ಮತ್ತು ಅಮರೇಶ್ವರ ಗುಡಿಯನ್ನು ಕಟ್ಟಿ ಈ ವರ್ಷ ಶಾಂತಿಯನ್ನು ಮಾಡ್ಯಾರ. ಭಾಳ ಪ್ರಸಾದ ಶಾಂತ ರೀತಿಯಿಂದ ಕೊಡ್ರಿ. ಕಡ್ಕೋಳದೊಳಗೆ 23ನೇ ತಾರೀಕು ಬಜ್ಜಿ ರೊಟ್ಟಿ ಅದ, 22ನೇ ತಾರೀಕು ಬಜ್ಜಿ ರೊಟ್ಟಿ ಇಲ್ಲ. ರಾತ್ರಿ ಭಜನಾ ಅದ, ಸಂಗೀತ ಕಾರ್ಯಕ್ರಮ ಅದ, ಧರ್ಮಸಭೆ ಅದ, ಮಹಾತ್ಮರ ದರ್ಶನ ಅದ. ಮರುದಿನ